ನಿನ್ನೆ ಬಂದಿದ್ದೆ ರೀ. ನಿನ್ನೆ ಬಂದದಕ್ಕೆ ಕ್ಲೋಸ್ ಆಗಿತ್ತು, ಅದಕ್ಕೆ ಇವತ್ತು ಬಂದೀನಿ. ಮಳೆಗೆ ಬಂದೀನಿ. ನಮ್ಮ ಫ್ರೆಂಡ್ ಡ್ರಾಪ್ ಮಾಡೋಕ್ಕೆ ಹೋದರು ವಾಪಸ್ ಅವರು. ಎಲ್ಲಿ ಪ್ಲೇಸ್ ಅಪ್ಪ ಅಂದ್ರೆ ಯಾವ ಪ್ಲೇಸಪ್ಪ ಅಂದ್ರೆ ಲಲಿತ್ ಮಾಲ್ ಪ್ಲೇಸಿಗೆ ಬಂದೀನಿ. 100 ರೂಪಾಯಿ ಟಿಕೆಟ್ ಐತಿ. ಊಟ ಮಾಡ್ತೀರಪ್ಪ ಅಂತಂದರೆ 200 ರೂಪಾಯಿ ಟಿಕೆಟ್ ಐತಿ. ಊಟ ಅಷ್ಟೊಂದೇ ನಮಗೆ ಸರಿ ಅನ್ನಿಸ್ತಾ ಇಲ್ಲ. 100 ರೂಪಾಯಿ ಕೊಟ್ಟು ಟೀ ಕುಡಿಯೋಣ ಅಂತ ಹೆಂಗೂ ಮನೆ ತೋರಿಸ್ಕೊಂಡಿದ್ದಲ್ಲ. ಬರೀ ನಿಮಗೆ ತೋರಿಸ್ತೀನಿ ಲಲಿತ್ ಮಾಲ್ ಹೆಂಗಂತ. ಲಲಿತ್ ಮಾಲ್ ಈ ರೀತಿ ನಮ್ಗೆ ಟಿಕೆಟ್ ಕೊಡ್ತಾರೆ. ಇದು 100 ರೂಪಾಯಿ ಟಿಕೆಟು. ಬರೀ ಒಂದು ಟೀ ಕಾಫಿ ಅಷ್ಟೇ ನಮ್ಗೆ ಸಿಗ್ತೈತಿ. ಊಟ ಬೇಕಂದರೆ 200 ರೂಪಾಯಿ. ಇವಾಗ ಊಟ ಟೈಮ್ ಆಗಿತ್ತಲ್ಲ, ಅದಕ್ಕೋಸ್ಕರ ಬರೀ ನಿಮಗೆ ತೋರಿಸ್ತೀನಿ ಅದ್ಭುತವಾದಂಥ ಒಂದು ಲಲಿತ್ ಮಾಲ್. ಇಲ್ಲಿ KGF ಶೂಟಿಂಗ್ ಆಗ್ಯದ. ವೆಲ್ಕಮ್ ಟು ಲಲಿತ್ ಮಾಲಿಗೆ. ಇಲ್ಲಿ KGF ಕೆಲವೊಂದು ಸಾಂಗ್ಸ್ ಆಗಿರ್ಬೋದು, ಕೆಲವೊಂದು ಸೀನ್ಸ್ ಆಗಿರ್ಬೋದು. ಗರುಡನ ಮನೆ ಇದು ಫಸ್ಟ್. ಆಮೇಲೆ ಅವನ ರುಂಡ ಕತ್ತಿರಿಸಿ ಇನ್ನೊಂದು ಮನೆ ಮಾಡ್ತಾನೆ, ಅದೇ ಮದುವೆ ಮನೆ ಇದು. ಕಾಣಲ್ಲಲ್ಲ. ಟನ್ ಟನ್ ಟನ್. ಸಲಾಮ್ ರಾಕಿ ಬಾಯ್, ಇಲಾಖಾ ತೇರಾ ಬಾಯ್ ತೋ ಹೈ ಸೌಕಾ ಬಾಯ್. ನಾನು ಕೂಡ ಈ ಲಲಿತ್ ಮಾಲ್ದಾಗ ಸಿನಿಮಾ ತೆಗಿತೀನಿ. ಒಂದಲ್ಲ ಒಂದು ದಿನ ನೋಡ್ತಾ ಇರಿ ನೀವು. ಕನಸು ಆಗಿಬಿಡ್ತು ಅಂತಾರಲ್ಲ. ಮಳೆ ತೋರಿಸ್ಕೊಂಬಂದಿನಿ ಇದನ್ನು ನೋಡೋಕೆ. ನಿನ್ನೇನು ಬಿಟ್ಟಾರ ನೋಡ್ಕೊಂಡು ಹೋಗ್ತಿದ್ದೆ, ಬಟ್ ಬಿಟ್ಟಿಲ್ಲ. ನಿನ್ನೆ ಬಂದು ಟಂಟರ ಇಲ್ಲಿ KGF ಅಷ್ಟೇ ಅಲ್ಲ, ಭಾಳಷ್ಟು ಸಿನಿಮಾಗಳು ಶೂಟಿಂಗ್ ಮಾಡ್ಯಾರ. ಇದು ಮಹಾರಾಜರು ಗೋರ್ಮೆಂಟ್ಗೆ ಕೊಟ್ಟಂಥ ಕೊಡುಗೆ ಆಗಿದಂತ್ರಿ. ಸೂಪರ್ಲ. ನಿಮಗೆ ಒಳಗೆ ಕರ್ಕೊಂಡು ಹೊಂಟೀನಿ 100 ರೂಪಾಯಿ ಟೀ ಕುಡಿಯೋಕೆ. ಸೂಪರ್ ಅದಲ್ಲ ಲಲಿತ್ ಮಹಲ್. ನಿಮ್ಗೆ ಗೊತ್ತಾ ಇದು ರೀ, ಒಂದು ಡೈಲಾಗ್ ಇದೆ ಗೊತ್ತಾ? ಚಡಿ ಹಿಡಿದ್ರೆ ಒಬ್ಬನು ಉಳಿಯಲ್ಲ, ಇಂಥ ಜನ ಇಟ್ಕೊಂಡು ಇವನೇನು ಮಾಡ್ತೀನಿ ಅಂತ. ಆ ಡೈಲಾಗ್ ಆಗಿದ್ದ ಪ್ಲೇಸ್ ಇದೆ. ಈ ಪ್ಲೇಸಲ್ಲಿ ಆ ಡೈಲಾಗ್ ಆಗ್ತೈತಿ. ನೀವು ಮಾತ್ರ ಅವನ್ನ ಅಡ್ಡನೆಲ್ಲ ಕುಬ್ಬಡಿ ಸಾರ್. ಇದೇ ಪ್ಲೇಸಲ್ಲಿ ಆಗ್ತೈತಿ. ಆ ಪ್ಲೇಸಲ್ಲಿ ಡೈಲಾಗ್ ಅಂದರೆ ಎಲ್ಲ ಜನರು KGFಯಿಂದ ಪೂರಾ ಮೆಟೀರಿಯಲ್ ತೊಗೊಂಡು ಹಿಂಗೆ ಬರ್ತಿರ್ತಾರೆ. KGFಯಿಂದ ಶಿಫ್ಟ್ ಮಾಡ್ತಾರೆ ರಾಕಿ ಬಾಯ್ನ ಇಲ್ಲಿಗೆ. ಸೊ ಬರ್ರಿ ತೋರಿಸ್ತೀನಿ ಒಳಗೆ ಮತ್ತೇನೈತೆ. ಒಳಗಡೆ ಎಂಟ್ರಿ ಎಲ್ಲ ಆಗ್ತೀವಿ. ಒಳಗಡೆ ಎಂಟ್ರಿ ಎಲ್ಲ ಆಗ್ತೀವಿ ನಾವು. ಸಿಪಾಯಿ ನೋಡ್ರಿ ಹೆಂಗದ, ಆಗಿನ ಕಾಲ ಹೆಂಗದ ಹಂಗೆ ಒಂದು ಸಿಪಾಯಿ. ಒಳಗಡೆ ಎಂಟ್ರಾದಾಗ ನಾವು ಆನೆ ನೋಡ್ಬೋದು. ಫಸ್ಟು ಫ್ಲೋರ್ಗೆ ನಮಗೆ ಅಲೋ ಇಲ್ಲ. ಆಸಮ್. ಟೆರಿಟ್ರಿ ನಂದು, ಈ ಟೆರಿಟ್ರಿ ನಿಂದು. ಬಡ್ರು ಮಕ್ಕಳು ಏನು ಮಾಡಬೇಕು, ಈ ರೀತಿ ಸುತ್ತಾಡಬೇಕು.
ಮಾಡಿದ್ದೀನಿ, ನಾನು ಕೂತಿದ್ದೀನಿ. ಹಂಗಂದ್ರೆ ನಾನು ಮಹಾರಾಜನೇ. ಯಾರು ಯಾರು ರಾಜ ಆಗಲ್ಲ, ನಾವೇ ರಾಜ ಆಗಬೇಕು. ಅದಕ್ಕೆ ಎಲ್ಲ ಪ್ಲೇಸ್ ತಿರುಗಾಡಬೇಕು. ಸೂಪರ್ ಆಸಮ್. ಇಂಥ ಒಂದು ಇದರಲ್ಲಿ ಒಂದು ಚಾ ಕೊಡೋಕ್ಕೆ 100 ರೂಪಾಯಿ ಕೊಟ್ಟು ಇಲ್ಲಿಗೆ ಬರ್ಬೇಕು ನೋಡಿ. ಭಾರಿ ಪ್ಲೇಸ್, ಭಾರಿ ಭಾರಿ ಅದ್ಭುತ. ಇವಾಗ ನಾವು ಹೋಟೆಲ್ದಾಗ ಎಂಟ್ರ್ ಆಗತ್ತೀವಿ ಟೀ ಕುಡಿಯೋಕೆ. ಸೂಪರ್ ಎ ಸಿ ಐತಿ. ಒಂದು ಸಾಂಗ್ ಶೂಟಿಂಗ್ ಅದು ಗೊತ್ತಾ, ಯಾವುದಂದ್ರೆ ಇದು KGF ನೀಡು ಅವನ ಜೊತೆಯಾಗೆ ಇರುವೇನ ಆಗಿದ್ದ ಪ್ಲೇಸ್ ಅದು. ಇಲ್ಲೇ ಆಗ್ತೈತಿ ಅದೇ ಪ್ಲೇಸ್. ನಾವು ಭಾರಿ ಅದಲ್ಲ, ಭಾರಿ ಐತಲ್ಲ. ಇವಾಗ ಸ್ವಿಮ್ಮಿಂಗ್ ಪೂಲ್ ಹೊಂಟಿವಿ. ಮಸ್ತಾಗೈತೆ. ಫುಲ್ ಜಾಲಿ ಜಾಲಿ. ಯೂಟ್ಯೂಬರ್ ಬ್ರೋ. ಹಾಯ್, ಫುಲ್ ಸೂಪರ್ ಆಗಿದೆ ಪ್ಯಾಲೇಸ್. ನೀವು ಬರ್ರಿ ನೋಡ್ರಿ, ಒಂದ್ಸತಿ ವಿಸಿಟ್ ಮಾಡಿ. ಕರ್ನಾಟಕದಲ್ಲಿ ಇರೋರೆಲ್ಲ ಬಂದು ನೋಡ್ತಾ ಇರ್ಬೇಕು ನಮ್ಮ ಮೈಸೂರಿನಲ್ಲಿರೋ ಲಲಿತ್ ಮಹಲ್ ಪ್ಯಾಲೇಸ್ ಅನ್ನು. ನೀವು ಏನು ಪಿಕ್ಚರ್ ತೆಗಿದ್ರಪ್ಪ ಅಂದ್ರೆ ಇಡೀ ಹಾಲೇ ಬುಕ್ ಮಾಡ್ಕೋಬೋದು. ಆದರೆ ಅವರು KGF ಅವ್ರು ಇಡೀ ಇದನ್ನೇ ಬುಕ್ ಮಾಡ್ಕೊಂಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಈಗಿನ ಕಾಲದ್ರ ಒಬ್ಬರು ಅವಾಗೈತಾ ಇವಾಗ ಇಷ್ಟೇ ಇರ್ಬೋದು. ತಗಡು ನನ್ನ ಮಗ ಅಮ್ಮ ನಾನು ಹೊಡೆದಾಗಿ ಬಿಡ್ಬೇಕು ಅನ್ನೋದು ಕೋಪ ಬಂತು. ನಾನು ಎತ್ಕೊಂಡು ತಿನ್ಕೊಂಡು ಫೋಟೋ ಹೊಡೆಯಲ್ಲ ಅಂತ ಹೇಳೋಣ ಅಂತಿದ್ದೆ. ಏನು ನಮ್ಮ ಅಪ್ಪ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಇದ್ರೊಳಗೆ ನೀರು ಅದಾವ ರೀ. ನೀನು ಓಡಾಡ್ತಿಲ್ಲ ಮೈಕ ಬದ ಎಲ್ಲ ಯಾವಾಗ ಅಲ್ಲಿ ಸ್ಪಾ ಇದೆ, ಸ್ಪಾ ಮಸಾಜ್ ಮಾಡ್ಕೋಬೋದು. ಇದು ಲಲಿತ್ ಮಹಲ್ ಒಳಗಿನ ಗಾರ್ಡನ್ ರೀ. ಈ ಗಾರ್ಡನ್ದಾಗ ನಾವು ಸ್ವಿಮ್ಮಿಂಗ್ ಪೂಲ್ ಅಷ್ಟೇ ನೋಡ್ಬೋದು, ಮತ್ತೆ ನೋಡೋಕ್ಕಾಗಲ್ಲ. ಸೊ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಲಲಿತ್ ಮಹಲ್ ಒಳಗಡೆ. ಹೋಗಿ ಟೀ ಕುಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ನಮ್ಮ ಟೈಮ್ ತುಂಬ ಇಲ್ಲ. ಟೈಮ್ ಭಾಳಷ್ಟು ಆಯ್ತಪ್ಪ ಅಂದ್ರೆ ನಮ್ಮ ವಾರ ಆಗ್ತಾರೆ. ನಾನು ವಾಶ್ರೂಮ್ ಹೋಗ್ತೀನಿ ರೀ, ಯಾಕಂದ್ರೆ ಲಲಿತ್ ಮಹಲ್ ಒಳಗೆ ವಾಶ್ರೂಮ್ ಹೆಂಗೆ ನೋಡೋಣ. ಬಿಜಾಪುರಿಂದ ಬಂದ್ಮೇನು ರೀ, ಅದ್ರ ಸಲಿಂದ ಹಾಗೆ ಅದಕ್ಕೆ ಈಗ ಲಲಿತ್ ಮಹಲ್ ಒಂದಕ್ಕೆ ಹೋಗಿ ಬರ್ತೀನಿ. ಹೆಂಗಿರ್ಬೋದು, ಹಂಗೆ ಐತೆ, ಡಿಫ್ರೆಂಟ್ ಐತಿ, ಅದೈತೆ ಅಂತ ಅದನ್ನು ಅನುಭವಿಸಿ ಬಂದು ನಿಮ್ಗೆ ಹೇಳ್ತೀನಿ. 100 ರೂಪಾಯಿ ಟೀ ಕೊಟ್ಟರು ನೋಡ್ರಿ ಅಪ್ಪ, ಇಂಥ ಸೋಫಾ ಸೆಟ್ ಮೇಲೆ ಕುಂತು ನಾವು 100 ರೂಪಾಯಿ ಟೀ ಕುಡಿಬೇಕು. ಏನಂತ ಟೇಸ್ಟ್ ಏನಿಲ್ಲ ರೀ, ಎಲ್ಲ ಮನ್ಯಾಗ ಮಾಡ್ದು ಹೆಂಗೆ ಮಾಡ್ತೀವಲ್ಲ ಹಂಗೆ ಟೀ, ಅದೇನು ಡಿಫ್ರೆಂಟ್ ಇಲ್ಲ. ಕುಡಿಲಿಕ್ಕೈತಿ ನೋಡ್ರಿ ಹೆಂಗೈತಿ ಅಂದ್ರೆ ಒಂಥರ ಉಪ್ಪು ಐತಿ, ಇಲ್ಲ ರೀ ಸುಮ್ಮನೆ ಸೈ ಐತಿ ಅಷ್ಟೇ, ಮೀಡಿಯಮ್. ಸಕ್ಕರೆನೇ ಇಲ್ಲ. ಇದಂತ ಕಾಫಿ ಅಪ್ಪ 100 ರೂಪಾಯಿದು. ಕಾಫಿ ಕುಡಿದಾರೆ, ಹೊರಗಡೆ ಹೊಂಟೀನಿ. ಸಾಕೇನು ಲಲಿತ್ ಮಹಲ್ ನೋಡಿದ್ದು, ಹೊರಗಡೆ ಹೊಂಟೀನಿ. ಬರ್ರಿ ಹೋಗೋಣ. ಕಂಗ್ರ್ಯಾಚುಲೇಷನ್ಸ್ ಆ ಡೈಲಾಗ್ ಇತ್ತು ಗೊತ್ತಾ, ಹೀರೋಗ ಹೇಳ್ತಾನೆ ರಾಕಿ ಬಾಯ್. ಆ ಪ್ಲೇಸ್ ಇಲ್ಲೇ, ನೀಡು ಅವನ ಜೊತೆಯಾಗಿ ಇರುವೇನ, ಆ ಸಾಂಗ್ ಅಲ್ಲಿ ಶೂಟಿಂಗು ಅಲ್ಲಿ ಮತ್ತೆ ಇಲ್ಲಿ ಇಲ್ಲೆಲ್ಲ ಗಾಳಿ ಇದಾಗಿದೆ ಅಂತೇಳಿ ಪದೇ ಬಿಟ್ಟಿರ್ತಾರೆ. ಸೂಪರ್ ಐತಲ್ಲ ಒಂದು ಫೋಟೋ. ಓಕೆ, ಲಲಿತ್ ಮಹಲ್ ನೋಡಿಕೊಂಡು ನಾನು ವಾಪಸ್ ಹೊಂಟೀನಿ ರೀ. ನಿಮಗೆ ಇಷ್ಟೊಂದೆಲ್ಲ ವೀಡಿಯೋ ನೋಡಿರಿ, ದಯವಿಟ್ಟು ಇದನ್ನು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಮತ್ತೆ ಇದೇ ರೀತಿ ನಾವು ವೀಡಿಯೋ ಮಾಡೋಕ್ಕೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ವಂಡರ್ಫುಲ್ ಪ್ಲೇಸ್.